ಇವಾಗ ಮಿಲಿಟರಿ ತರ ಟ್ರೈನಿಂಗ್ ತರ ಹತ್ಬೇಕು ಇಲ್ಲಿ, ಆದ್ರೂ ನಾನು ಹತ್ತೇ ಬಿಡ್ತೀನಿ. ಏನಂತೀಯ, ನನ್ಗೆ शक्ति ಇದೆಯಲ್ಲ ಇನ್ನ. पानी अच्छा मारता है यार, अभी पॉलिश पॉलिश भी अच्छा मारता है तुम. अच्छे से इधर पॉलिश मारता हूँ, पूरा आदमी इधर ही आ रहा है. हाँ तुम लोग नहीं अच्छा करता है. देखो अभी पॉलिश मारा तो अभी और अच्छा दिखेगा गाड़ी. ट्रेनिंग अभी आएगा, वो पूरा चमक जा रहा है. हाँ अभी तो चमका रहा है वो. इधर 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 देखो पूरा शाइनिंग आएगा डैशबोर्ड में, पूरा शाइनिंग. हाँ देखो ऐसा क्लीन करता है ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್. ನೋಡಿ ನಾನು 450 ರೂಪಾಯಿ ಪೇ ಮಾಡ್ತಾ ಇದ್ದೀನಿ, ಮೋಸನೇ ಇಲ್ಲ. ಬಾಯ್ ಹೋಗಿಯಾ. ಬೆಳಗ್ಗೆ ಎದ್ದು ನಾನು ರೆಡಿ ಆಗಿಬಿಟ್ಟಿದ್ದೀನಿ. ನನ್ನ ಮಗಳು ಮಲಗಿದಲ್ಲ ಎದೋಳಿದಲ್ಲ ನೋಡೋಣ ಬನ್ನಿ. ಇನ್ನು ಮಲ್ಕೊಂಡವಳೆ, ಮಲಗಲಿ. ಎದೊಳ್ತಾ ಇದೆ. ಮಲ್ಕೊ ಆರಾಮಾಗಿ. ಅಪ್ಪ ಏನು ಮಾಡ್ತಾ ಇದೀಯಾ? ಚಪಾತಿ. ಏನು? ರೋಟಿ. ಚಪಾತಿ ಮಾಡ್ತಾ ಇದೀಯಾ? ಬೆಕ್ಕು ಬೇರೆ ಇಲ್ಲೇ ಇದೆ. ಓಕೆ ಏನು ಮಾಡ್ತಿದ್ಯಾ? ಏನು ಮಾಡ್ತಾ ಇದ್ದ? ಚಪಾತಿ ನೋಡು. ಪಾಪುನು ಎದ್ದೋಳ್ಬಿಡ್ತು, ಎದ್ದು ಬರ್ತಾ ಇತ್ತು ಆಚೆ. ಹಲೋ ಪಾಪು ಎದ್ದೋಳ್ಬಿಡ್ತು. ಆಟ ಆಡ್ತಾರೆ. ಓಕೆನಾ? ಅಪ್ಪ ಅಮ್ಮ ಆಟ ಆಡಿಸ್ತಾರೆ, ನಮ್ಮ ಅಪ್ಪ ಅಮ್ಮ. ಇನ್ನು ಆಟ ಆಡ್ತಾ ಇರು. ಟಾಟಾ. ಓಯ್ ಟಾಟಾ. ನಾಷ್ಟ ಆಯ್ತಾ? ಆಗಿಲ್ಲ, ತಿನ್ಬೇಕಾ? ಇವಾಗ ಬಂದ ನೀರು ಹಿಡ್ಕೊಂಡಿದ್ದೀನಿ. ಇವಾಗ ನೀರು ತಗೊಂಡು ಹೋಗ್ತಾ ಇದ್ದೀನಿ. ಗಾಡಿಯಲ್ಲಿ ಇಕ್ಕೋಬೇಕು, ಇದು ತುಂಬ ಯೂಸ್ ಆಗುತ್ತೆ, ಅದಕ್ಕೋಸ್ಕರ. ಫಸ್ಟು ಡ್ರಾಪು ಊಬರಲ್ಲಿ. ಇವಾಗ ಜಿಗ್ನಿ ಬಯೋಕಾನ್ ಹತ್ರ ಡ್ರಾಪ್ ಮಾಡಿದೆ. ಇವಾಗ ಬಂದೆ, ಹೊಟ್ಟೆ ಫುಲ್ಲು ಹಸಿತೈತೆ ನಾಷ್ಟ ಮಾಡೋಕ್ಕೆ. ಇವಾಗ ಬಂದೆ ಗ್ಯಾಸ್ ಹಾಕ್ಸೋಕ್ಕೆ. ಗ್ಯಾಸು ಐತೆ, ಆದರೆ ಸಿಕ್ಕಿದಾಗೆಲ್ಲ ಹಾಕ್ಸ್ಕೊಬಿಡ್ಬೇಕು ಫುಲ್ ಟ್ಯಾಂಕ್. CNG ಯಲ್ಲಿ ನನಗೆ ಒಂದಿಷ್ಟ ಆಗಿಲ್ಲ. ಗ್ಯಾಸ್ ಹಾಕೋವಾಗ ಎಲ್ಲರೂ ಇಳಿಬೇಕು, ಇಲ್ಲಾಂದರೆ CNG ಹತ್ತಲ್ಲ. CNG ಇದು ಪ್ರಾಬ್ಲಮ್ಮು. LPG ಆದರೆ ಎಷ್ಟು ಜನ ಕುತ್ಕೊಂಡ್ರು ಹಾಕಿದ್ರೆ ಹತ್ತುತ್ತೆ, ಇದು CNG ಹತ್ತಲ್ಲ. ಎಲ್ಲ ಪ್ಯಾಸೆಂಜರ್ನು ಇಳಿಸ್ಬೇಕು. ಅಂದರೆ ಇವಾಗ ಪ್ಯಾಸೆಂಜರ್ ಇಲ್ಲ, ನಾನೇ ಡ್ರೈವರ್ ಮಾತ್ರ ಇರೋದು. ಪ್ಯಾಸೆಂಜರ್ ಇದ್ದರೆ ಅವ್ರಿಗೂ ಇಳಿಸ್ಲೇಬೇಕು, ಇಲ್ಲಾಂದರೆ ಹತ್ತಲ್ಲ. ಇಲ್ಲೆಲ್ಲಿ ಏರ್ ಸಿಗ್ತೈತೆ ಅಲ್ಲಲ್ಲಿ ಹಾಕ್ಸ್ಕೊಬಿಡ್ಬೇಕು. ಹಾಕ್ಕೊತಾ ಇದ್ದೀನಿ ನಾನೇ ಏರು. ಬಂಸಂದ್ರದಿಂದ ಇವಾಗ ಬನ್ನರ್ಘಟ್ಟ ರೋಡ್ ಡ್ರಾಪ್ ಮಾಡಿದೆ. ಅಲ್ಲಿಂದ ಇವಾಗ ಪೀನಿಯಾ ಡ್ರಾಪ್ ಮಾಡಿದೆ. ಒಂದು ಕಿಲೋಮೀಟ್ರು ಖಾಲಿ ಹೋಗಿದ್ದೆ, ರ್ಯಾಪಿಡೋದಲ್ಲಿ ಬಿದ್ದಿತ್ತು, ಹೊಡೆದ್ರು ಕ್ಯಾನ್ಸಲ್. ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾಯಿಂದ ಇವಾಗ ಪ್ರಗತಿ ನಗರ, ಬಸವಾಪುರ ಪ್ರಗತಿ ನಗರ ಡ್ರಾಪ್ ಮಾಡಿದೆ. ಇವಾಗ ಬಂದೆ ನಾನು ಗ್ಯಾರೇಜ್ ಹತ್ರ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದೆ. ಅಲ್ಲಿ ಆ ಗಾಡಿ ಅಲ್ಲೇ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಊಟಕ್ಕೆ ಸ್ವಲ್ಪ ಕೆಲಸ ಐತೆ ಗಾಡಿಯಲ್ಲಿ, ಅದಕ್ಕೋಸ್ಕರ. ಮಸ್ತಾಗಿ ಕೊಟ್ಟಿದ್ದಾರೆ, ರೈಸು, ಹಪ್ಪಳ, ಪಲ್ಯ, ಸಾಂಬಾರು. ಬಾರಿಸ್ತಾ ಇರೋದೆ ಕೆಲಸ. ಇಲ್ಲಿ ನಾ ಊಟ ಮಾಡ್ಕೊಂಬಂದೆ, ನನ್ನ ವ್ಯೂವರ್ ಸಿಕ್ಕಿದ್ರು. ಎಲ್ಲ ವಿಡಿಯೋಸ್ ನೋಡ್ತೀಯಾ? ತುಂಬಾ ಥ್ಯಾಂಕ್ ಯು. ಇವಾಗ ಬಂದೆ ಊಟ ಮುಗಿಸ್ಕೊಂಡು ಬರೋವಾಗ ನಮ್ಮ ವ್ಯೂವರ್ ಸಿಕ್ಕಿದ್ರು. ಅದನ್ನ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಗಾಡಿ ಕಡೆ. ಗಾಡಿಯಲ್ಲಿ ಏನು ಕೆಲಸ ಅಂತ ನಮ್ಮ ಫ್ರೆಂಡ್ ಹೇಳ್ತಾನೆ. ಪ್ರಾಬ್ಲಮ್ಮು ಈ ಮನುಷ್ಯನ ಹೇಳೋದು. ಇವಾಗ ಈ ಮನುಷ್ಯನ ಹೇಳೋದು ಏನು ಪ್ರಾಬ್ಲಮ್ ಅಂತ ಹೇಳು. ಹೇಳಪ್ಪ ಅಣ್ಣ. ಏನಿಲ್ಲ.
ಬೀಗ ತೆಗಿತಾ ಇದ್ದಾನೆ, ಏನ್ ಪ್ರಾಬ್ಲಮ್ ಅಂತ ಕಂಡಿಡಿಯೋಣ ಬನ್ನಿ. ಇವಾಗ ಹೋಗ್ತಾ ಇದೀವಿ ಫ್ರೆಂಡ್ ಗಾಡಿಗೆ ಟ್ರೈಲ್ ನೋಡಕ್ಕೆ. ಅದೇನೋ ರಿಪೇರಿ ಆಗಿತ್ತು, ಏನೋ ಇಗ್ನಿಷನ್ ಹತ್ರ, ಅದು ರೆಡಿ ಆಗೈತಂತೆ. ಹೋಗಿ ಟ್ರೈಲ್ ಹೋಗ್ತಾ ಇದೀವಿ ಇವ್ನ ಗಾಡಿಯಲ್ಲಿ. ನನ್ನ ಗಾಡಿಯಲ್ಲಿ ಅದೇ ಬಿಚ್ಕೊಂಡು ಇವ್ನ ಗಾಡಿಯಲ್ಲಿ ಹಾಕೋಣ ಅಂತ ಪ್ಲಾನ್ ಮಾಡ್ದ. ಅಲ್ಲಿ ಆಲ್ರೆಡಿನೇ ಗ್ಯಾರೇಜಲ್ಲಿ ಹಾಕಿಟ್ಟಿದ್ದಾರೆ. ನನ್ನ ಗಾಡಿಯಲ್ಲಿ ನಿಲ್ಸ್ಬಿಟ್ಟಿದ್ದೀನಿ, ಚೆಕ್ ಇಂಜಿನ್. ಇವನ್ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಫ್ರೆಂಡ್ ಗಾಡಿಯಲ್ಲಿ ಇದು ಹೋಗಿತ್ತು ಇಗ್ನಿಷನ್ ಕಾಯಿಲು, ಇದು ಹಾಕ್ಸಿದ್ದಾನೆ. 2000 ಅಂತೆ ಹಾಕ್ಸವನೆ. ಅದು ನನ್ನ ಗಾಡಿಯಿಂದ ಎತ್ತಿ ಅವ್ನ ಗಾಡಿಗೆ ಹಾಕೋಣ, ಚೆಕ್ ಮಾಡಿ ನೋಡೋಣ ಅಂತ ಮಾಡ್ದ. ಅದೇ ಪ್ರಾಬ್ಲಮ ಇಲ್ಲ ಅಂತ, ಇದೇ ಪ್ರಾಬ್ಲಮ್ ಬಂತು. ಇವ್ರು ಹೊಸದೇ ಹಾಕಿಕ್ಕವ್ರೆ. ನಾನು ಬಂದಿದ್ದೆ ವೇಸ್ಟ್ ಆಯ್ತು. ಇವಾಗ ಗ್ಯಾರೇಜ್ ಓನರ್ ಇವರೇ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಅಂಗಡಿ, ಇದು ಮೊಬೈಲ್ ಅಂಗಡಿ ಓನರ್ ಇವರು. ನೋಡಿ, ಇವಾಗ OBD ಸ್ಕ್ಯಾನರ್ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ ನನ್ನ ಗಾಡಿ ಏನೇನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು. ಏನೇನು ಪ್ರಾಬ್ಲಮ್ ಅಂತ ಕಂಡುಹಿಡಿತಾರೆ, ಆಮೇಲೆ ಫುಲ್ಲಾಗಿ ರೆಡಿ ಮಾಡ್ತಾರೆ. ಇವಾಗ ಫೈನಲಿ ನನ್ನ ಗಾಡಿಗೆ ಚೇಂಜ್ ಮಾಡಿಸ್ಬೇಕು. ಇಂಜಿನ್ ಆಯಿಲು ತುಂಬ ದಿನ ಆಗೋಗೋಯ್ತು, ಅದಕ್ಕೋಸ್ಕರ ಇವಾಗ ಹಾಕಿದ್ದಾರೆ ಇದರಲ್ಲಿ. ಇವಾಗ ಚೆಕ್ ಮಾಡಿಬಿಟ್ಟು ಹಾಕಬೇಕು. ಕ್ಲೀನಾಗಿ ಮಡ್ಕೊಂಡಿದ್ದೀನಿ. ಈ ಥರ ಯಾರು ಮಡಗಲ್ಲ ಅನ್ಸುತ್ತೆ. ಮೊನ್ನೆ ಇಲ್ಲ ಇದರಲ್ಲಿ, ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಗಾಡಿನ. ವಾಶ್ ಮಾಡಿಸ್ಬೇಕು, ಮಾಡಿಸಿಲ್ಲ. ನೋಡಿ, ನಮ್ಮ ಸಿಜುನವರು ಇಲ್ಲೇ ಸರ್ವಿಸ್ ಮಾಡಿಸೋದು, ನಾನು ಇಲ್ಲೇ ಸರ್ವಿಸ್ ಮಾಡಿಸೋದು. ಸರ್ವಿಸ್ ಅಂತೂ ಮಸ್ತಾಗಿ ಮಾಡಿಕೊಡ್ತಾರೆ. ಏನು ಪ್ರೈಸು? ನಾನು ಇಂಜಿನ್ ಆಯಿಲು ಮತ್ತು ಏನೇನು ಚೇಂಜ್ ಮಾಡ್ತಾರೆ? ಇಂಜಿನ್ ಆಯಿಲು, ಫಿಲ್ಟ್ರು, ಅದು ಇದೆಲ್ಲ ಚೇಂಜ್ ಮಾಡ್ತಾರೆ. ಎಷ್ಟಾಗುತ್ತೆ ಅಂತ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇದೇ ಕೊನೆ. ಈಗ ಇದೆಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇರೋದು ಅಷ್ಟೇ. ಅಲ್ಲಿ ಮನೇಲಿ ಅಡುಗೆ ಇದ್ರೆ ಅಡುಗೆ ಮಾಡ್ತಾ. ನೋಡಿ, ಈ ಗ್ಯಾರೇಜ್ ಇರೋದು ಬಂದ್ಬಿಟ್ಟು ಕರೆಕ್ಟಾಗಿ ಐಕಾನ್ ಸ್ಕೂಲ್ ಲೆಫ್ಟ್ ಸೈಡು. ನೀಲಾದ್ರಿಯಿಂದ ಬಂದರೆ ರೈಟ್ ಸೈಡು, ಈ ಕಡೆ ತೋಗೂರು ಕಡೆಯಿಂದ ಬಂದರೆ ಲೆಫ್ಟ್ ಸೈಡು. ಇದೇ ಗಲ್ಲಿ, ಅದು ಇದೇ ಗ್ಯಾರೇಜು. ನೋಡಿ, ಪ್ರೈಸು ಇದ್ರಲ್ಲಿ ಹಾಕೋರೆ. ಇದೆಲ್ಲ ದೊಡ್ಡ ದೊಡ್ಡ ಗಾಡಿಗಳಿಗೆ, ನಮ್ಮಂಥ ಚಿಕ್ಕ ಗಾಡಿಗೆ ಚಿಕ್ಕದು ಪ್ರೈಸು. ನೋಡಿ, ಇದೆಲ್ಲ ಧೂಳಲ್ಲ, ಇದು ಪೌಡ್ರ್. ಇದು ಲೆಕ್ಕದಲ್ಲಿ ಪೌಡ್ರ್ ಆರ್ತಾ ಇದೆ. ಅದು ಇದು ಫಿಲ್ಟ್ರು. ಅಂದರೆ ಇದರಲ್ಲೆಲ್ಲ ಎಲೆಗಳೆಲ್ಲ ಬಂದವೆ, ಎಲ್ಲಿಂದ ಬಂದವ ಅಂತ ಗೊತ್ತಿಲ್ಲ. ನೀನು ಆರಿಸ್ಬೇಡ, ಇರಪ್ಪ, ಆಮೇಲೆ ನಾನೇ ಹಾರ್ಕೊಬಿಡ್ತೀನಿ. ಎಲೆ ಚಿಕ್ಕ ಚಿಕ್ಕ ಎಲೆಗಳಿದ್ದಾವೆ, ಇದು ಎಲ್ಲಿಂದ ಬಂತಂತಾನೆ ಗೊತ್ತಿಲ್ಲ. ಎಲೆಗಳು, ಇಲಿಗಳು ಅವೇ ಬರ್ತಾ ಇರ್ತಾವೆ ಕಾರ್ಗಳಲ್ಲಿ. ಹೊತ್ತಾಗಿ ತಂದು ಹಾಕಿದ್ರು ಏರ್ ಫಿಲ್ಟ್ರು. ಅದು ಕಲರೇ ಚೇಂಜ್ ಆಗಿದೆ. ಅಂದರೆ ಇದು ಡಿಸೈನ್ ಗ್ರಾಫಿಕ್ಸ್ ಥರ ಇದೆ. ಇದು ಹೊಸದು, ಇದು ಹಾಕ್ಸ್ಕೊತಾ ಇದ್ದೀನಿ. ಇವಾಗ ಇದು ಬೇಡ, ವೇಸ್ಟ್ ಅದು. ಇಂಜಿನ್ ಆಯಿಲ್ ಬಿಚ್ತಾ ಇದ್ದಾರೆ, ಅಂದರೆ ಇಲ್ಲಿ ಸೊಳ್ಳೆಗಳು ಕಚ್ತಾ ಇದ್ದಾವೆ. ಇದು ಎಲ್ಲೋದ್ರೂ ಕಾಟ. ನಾವೇನು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಿಲ್ಲ. ನಾವಿಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಇಂಜಿನ್ ಆಯಿಲ್ ಡೌನ್ ಮಾಡ್ತಾ ಇದ್ದೀವಿ. ಆಯಿಲ್ ಫಿಲ್ಟ್ರ್ ಹೋಗ್ಬಿಟ್ಟಿದೆ ನಂದ್ರಲ್ಲಿ. ಇದು ಹೊಸದಾಗಿ ಹಾಕ್ಸ್ತಾ ಇದ್ದೀನಿ. ಇಲ್ಲೆಲ್ಲ ಫ್ರೀಯಾಗಿ ಅನುದಾನ ಅದೆಲ್ಲ ಮಾಡ್ತಾರೆ. ಈ ಥರ ಎಲ್ಲ ದಾನ ಮಾಡಿಬಿಟ್ರೆ ಫೋಟೋ ಹಾಕ್ಸ್ಬೋದಾಗಿತ್ತು ಅವ್ರದ್ದು. ಇಲ್ಲೆಲ್ಲ ದುಡ್ಡು ಕೊಟ್ಬಿಟ್ಟೆ ಮಾಡಿಸ್ಬೇಕು. ಏನಂತೀಯ? ಇವಾಗ ಮಿಲಿಟರಿ ತರ ಟ್ರೈನಿಂಗ್ ತರ ಹತ್ಬೇಕು ಇಲ್ಲಿ. ಆದ್ರೂ ನಾನು ಹತ್ತೇ ಬಿಡ್ತೀನಿ. ಏನಂತೀಯ? ನನ್ಗೆ ಶಕ್ತಿ ಇದೆ ಅಲ್ಲ ಇನ್ನ. ಅಲ್ಲೆಲ್ಲ ಹೆವಿ ಸೊಳ್ಳೆಗಳಿದ್ವು, ಅದಕ್ಕೆ ಇವಾಗ ಈ ತರ ಇದ್ರಲ್ಲಿ ಹಾಕೊಂಡಿದ್ದಾರೆ. ಈಗ ಮೇಲೆ ಹೋಗುತ್ತೆ ನನ್ನ ಗಾಡಿ. ಇಲ್ಲಿ ಸೊಳ್ಳೆಗಳು ಕಚ್ಚಲ್ಲ, ಅಲ್ಲಾದ್ರೆ ಹೆವಿ ಸೊಳ್ಳೆಗಳಿದ್ವು, ಅದಕ್ಕೆ ಇಲ್ಲಿ ಹಾಕೊಂಡಿದ್ದಾರೆ ಗಾಡಿ. ಈಗ ಅಷ್ಟು ದಿನ ನನ್ನ ಗಾಡಿ ರೋಡ್ ಮೇಲೆ ಓಡ್ತಾ ಇತ್ತು. ಇವಾಗ ಏರೋಪ್ಲೇನ್ ತರ ಮೇಲೆ ಹೆಲಿಕಾಪ್ಟರ್ ತರ ಮೇಲೆ ಎದ್ದೊಳ್ತಾ ಇದೆ. ಇದೊಂದೇ ವಿಚಿತ್ರ ಗಾಡಿ ಮೇಲಕ್ಕೆ ಎದ್ದೊಳ್ತಾ ಇರೋದು. ಅಷ್ಟು ಮೇಲೆ ಹೋಗ್ಬಿಟ್ಟಿದೆ ನೋಡಿ. ನಾನು ಕೆಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ನಮಗೂ ಗೊತ್ತಿರಲಿಲ್ಲ. ನೋಡಿ, ಎಷ್ಟು ಗಲೀಜಾಗೈತೆ ಅಂದರೆ ನಾನು ನೋಡೋಕ್ಕೆ ಅಸಹ್ಯ ಆಗ್ತೈತೆ. ಅಂದರೆ ವಾಶ್ ಮಾಡಿಸ್ತೀನಿ, ಬಿಡಲ್ಲ. ಟೈಮ್ಗೆ ಸರ್ವಿಸ್ ಮಾಡಿಸಿಲ್ಲ ಅಂದರೆ ಇದು ಓಪನ್ನೇ ಆಗಲ್ಲ. ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ತಾ ಇರಬೇಕು. ಅದು ದುಡ್ಡಿದ್ರೆ ಮಾತ್ರ, ಇಲ್ಲಾಂದರೆ ಆಗಲ್ಲ. ಫೈನಲಿ ಲೀಕ್ ಆಗ್ತಾ ಇದೆ ನಂದು ಗಾಡಿದು ಇಂಜಿನ್ ಆಯಿಲು. 17 ಕಾಮನ್ ಇದೆ, 17 ಡ್ರೈನ್. ಫೈನಲಿ ಇಂಜಿನ್ ಎಲ್ಲ ಡೌನ್ ಆಯಿತು. ಇವಾಗ ಗಾಡಿ ಕೆಳಗೆ ಇಳಿಸ್ತಾ ಇದ್ದಾರೆ. ಕೆಳಗೆ ಇಳಿಸಿದ ತಕ್ಷಣ ಆಮೇಲೆ ಹಾಕ್ತಾರೆ ಇಂಜಿನ್ ಆಯಿಲು. ಇವಾಗ ಇಂಜಿನ್ ಆಯಿಲ್ ಹಾಕ್ತಾ ಇದ್ದಾರೆ. ಇವಾಗ ನನ್ನ ಗಾಡಿಗೆ ಹೊಸ ಏರ್ ಫಿಲ್ಟ್ರು. ಖುಷಿ ಆಗುತ್ತೆ. ಒಳಗಡೆ ಎಲ್ಲ ಹೊಸದಾಗಿ ಕಾಣುತ್ತೆ, ಮೇಲೆ ಸ್ವಲ್ಪ ಗಲೀಜಾಗಿ ಕಾಣುತ್ತೆ. ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗಿದ್ವಿ ಟ್ರೈಲು, ಇವಾಗ ಹೋಗ್ತಾ ಇದೀವಿ ಮತ್ತೆ ಗ್ಯಾರೇಜ್ ಕಡೆ.
ನನ್ನ ಗಾಡಿದು ಎಲ್ಲ ಕೆಲಸ ಎಲ್ಲ ಮುಗೀತು. ಇವಾಗ ಬಿಲ್ ಕೊಟ್ಬಿಟ್ಟು ಹೋಯ್ತಾ ಇರೋದೆ ಮನೆ ಕಡೆಗೆ. ನೋಡಿ, ಈ ತರ ಸ್ಟಿಕ್ಕರು ಕೊಡ್ತಾರೆ ಇವರೇ. ಸರ್ವಿಸ್ ಎಲ್ಲ ಮಾಡಿಸಿದ್ಮೇಲೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಕಿಲೋಮೀಟರ್ ತಂದಿದೀವಿ, ಎಷ್ಟು ಕಿಲೋಮೀಟರ್ ಗಂಟ ಓಡಿಸ್ಬೇಕು ಅಂತ ಇದ್ರಲ್ಲಿ ಇರುತ್ತೆ. ಟೋಟಲ್ಲು ಇರುತ್ತೆ. ಈ ತರ ನಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನಾನ ಎಮರ್ಜೆನ್ಸಿ ಗಾಡಿ ಏನಾನ ರಿಪೇರಿ ಆಯ್ತಂದ್ರೆ ಹಿಂಗೆ ಟಕ್ ಅಂದ್ಬಿಟ್ಟು ಹಿಂಗಿರುತ್ತೆ. ಏನಾನ ರಿಪೇರಿ ಆಯ್ತಂದ್ರೆ ಹಿಂಗೆ ಇಳಿಸ್ಬಿಟ್ಟು ಟಕ್ ಅಂತ ಫೋನ್ ಹಾಕಿದ್ರೆ ಪ್ರಾಬ್ಲಮ್ ಹೇಳ್ತಾರೆ, ಇಲ್ಲಾಂದ್ರೆ ಇವರೇ ಬರ್ತಾರೆ. ಫೈನಲಿ ನಾನು ರೆಡಿ ಮಾಡಿಸಿರೋದು ಎಲ್ಲದಕ್ಕೂ ಬಿಲ್ಲು 2200 rupees ಆಗಿದೆ. ಬರ್ತೀನಿ ಬ್ರೋ, ಬರಲ್ಲ? ರಿಪೇರಿ ಆದಾಗ ಬರ್ತೀನಿ, ಇಲ್ಲ ಸುಮ್ಮನೆ ಬರಲ್ಲ ನಾನು. ಇವಾಗ ಬಂದೆ ನಾನು ಇಲ್ಲಿ ವಾಟರ್ ಸರ್ವಿಸ್ಗೆ. ತುಂಬ ಗಾಡಿ ಗಲೀಜಾಗ್ಬಿಟ್ಟಿತ್ತು. ಇವಾಗ ಗಾಡಿ ಫುಲ್ ವಾಟರ್ ವಾಶ್ ಮಾಡಿಸ್ತೀನಿ. ಇಲ್ಲಿ ಸಖತ್ತಾಗಿ ಮಾಡಿಸ್ತಾರೆ. ನಾನು ಇಲ್ಲಿ ಮಾಡಿಸೋದು ರೆಗ್ಯುಲರು, ಅದಕ್ಕೋಸ್ಕರ ಇಲ್ಲಿ ಮಾಡಿಸ್ತಾ ಇದ್ದೀನಿ. ಫುಲ್ಲು ಮಸ್ತಾಗಿ ಏರ್ಗಿರೆಲ್ಲ ಹೊಡೆದು ಯಾಕೆ ಮೇಲೆ ಹಾಕಿ ಸಖತ್ತಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಇವಾಗ ಎಷ್ಟು ಗಲೀಜಾಗೈತೆ ಅಂದರೆ ಗಾಡಿ. ಇಲ್ಲಿ ಕೆಳಗಡೆ ಎಲ್ಲ ಗ್ರಾಫಿಕ್ಸ್ ಆಫ್ಟ್ ಐತೆ, ಫುಲ್ಲು ರೆಡ್ಡು ನೋಡಿ. ಇಷ್ಟೆಲ್ಲ ಗಲೀಜಾಗ್ಬಿಟ್ಟೈತೆ. ಎಷ್ಟು ಕ್ಲೀನಾಗಿ ಮಾಡ್ಕೊಡ್ತಾರೆ ಅಂದರೆ ನಾನು ಇದ್ರ ವಿಡಿಯೋ ಹಾಕ್ತೀನಿ, ಎಲ್ಲ ಆದ್ಮೇಲೆ ಹಾಕ್ತೀನಿ. ನೋಡಿ ಎಷ್ಟು ಗಲೀಜಾಗೈತೆ ಇವಾಗ. ಫುಲ್ಲು ವಾಶ್ ಮಾಡ್ಕೊಡ್ತಾರೆ ಮಸ್ತಾಗಿ. ನಾನು ರೆಗ್ಯುಲರ್ ಮಾಡಿಸೋದು ಇಲ್ಲೇ. ಎಲ್ಲ ವ್ಯಾಕ್ಯೂಮ್ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರು. ಇವಾಗ ವಾಟರ್ ಹೊಡಿತಾರೆ ಮಸ್ತಾಗಿ. ಇವ್ರ ಹತ್ರ ಪ್ರೈಸ್ ಕೂಡ ಮಸ್ತಾಗಿದೆ. ಮ್ಯಾಟ್ಗಳೆಲ್ಲ ತಂದವ್ರೆ, ಮ್ಯಾಟ್ಗಳೆಲ್ಲ ಕ್ಲೀನ್ ಮಾಡ್ತಾರೆ. ನೋಡಿ, ಹುಡುಗರು ಸಖತ್ತಾಗಿ ಕೆಲಸ ಮಾಡ್ತಾರೆ. ಒಬ್ರು ನೀರು ಹೊಡಿತಾರೆ, ಇನ್ನೊಬ್ರು ಸೋಪ್ ಹೊಡಿತಾರೆ, ಇನ್ನೊಬ್ರು ಉಜ್ಜುತ್ತಾರೆ. ಮಸ್ತಾಗಿ ಕೆಲಸ ಮಾಡ್ತಾರೆ. ನನ್ನ ಗಾಡಿಗೆ ಇನ್ನ ನೀರು ಹೊಡಿತವ್ರೆ ನೋಡಿ. ಇವಾಗ ಒಂದು ರೇಂಜಿಗೆ ಬಂತು ಗಾಡಿ. ಅವಾಗ ಎಷ್ಟು ಗಲೀಜಾಗಿತ್ತು. ಇನ್ನ ಸೋಪ್ ಬೇರೆ ಹಾಕ್ಬೇಕು, ಇನ್ನ ಚಿಂದೆ ಕಾಣುತ್ತೆ ನೋಡಿ. ಮ್ಯಾಟ್ ಕೂಡ ಆ ಥರ ಸೋಪ್ ಹಾಕ್ಬಿಟ್ಟು ಫುಲ್ ಕ್ಲೀನಾಗಿ ಉಜ್ತಾ ಇದ್ದಾನೆ ಹುಡುಗ. ನೀರೆಲ್ಲ ಹೊಡೆದಾದ್ಮೇಲೆ ಇವಾಗ ಕ್ಲೀನಾಗಿ ಮೇಲ್ಗಡೆ ಸೋಪ್ ಹೊಡಿತಾ ಇದಾರೆ. ಇವಾಗ ಇನ್ನು ಮತ್ತೆ ಉಜ್ತಾರೆ, ಅವಾಗ ಇನ್ನ ಕ್ಲೀನ್ ಆಗುತ್ತೆ. ಮಣ್ಣು ಗಿಣ್ಣು ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ಹೊಸ ಗಾಡಿ ತರ ಕಾಣುತ್ತೆ. ಇವಾಗ ಕ್ಲೀನಾಗಿ ಉಜ್ತಾ ಇದಾರೆ. ಎಷ್ಟು ಕ್ಲೀನಾಗಿ ಉಜ್ತಾರೆ, ಖುಷಿ ಆಗುತ್ತೆ ಇವರು ವಾಶ್ ಮಾಡೋದು ನೋಡಿ. ಎಷ್ಟು ಕ್ಲೀನಾಗಿ ಮಾಡ್ತಾರೆ, ಬೇಗ ಬೇಗ ಮಾಡ್ಕೊಡ್ತಾರೆ. ಇಂದ ನೋಡಿದ್ರೆ ಇವಾಗ ಹೊಸ ಗಾಡಿ ತರ ಕಾಣ್ತಾ ಇದೆ. ಖುಷಿ ಆಗ್ತಾ ಇದೆ ಇವರು ವಾಶ್ ಮಾಡೋದು ನೋಡಿ. ನೋಡಿ, ಈ ಹುಡ್ಗನೂ ಮಾಡ್ತಾ ಇದ್ದಾನೆ, ಆ ಕಡೆ ಆ ಹುಡ್ಗನೂ ಮಾಡ್ತಾವನೆ. ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ. ಒಂದು ನನ್ಗೆ ಗೊತ್ತಿರೋ ಪ್ರಕಾರ ಒಂದು 45 minutesಗೆಲ್ಲ ಫುಲ್ ಕ್ಲೀನ್ ಮಾಡಿ ಮಡಗ್ಬಿಡ್ತಾರೆ. ಆರಾಮಾಗಿ ಎತ್ಕೋಬೋದು ಮನೆಗೆ. ಸೋಪ್ ಎಲ್ಲ ಹಾಕಾಯ್ತು. ಈಗ ಕ್ಲೀನಾಗಿ ಉಜ್ತಾ ಇದ್ದಾರೆ. ಕ್ಲೀನಾಗಿ ಉಜ್ತಾ ಇಲ್ಲ, ಸಾರಿ, ಕ್ಲೀನಾಗಿ ನೀರು ಹೊಡಿತಾ ಇದ್ದಾರೆ. ಇವಾಗ ಇನ್ನ ಮಸ್ತಾಗಿ ಕಾಣುತ್ತೆ ಲುಕ್ಕು. ಎಲ್ಲ ಗಲೀಜೆಲ್ಲ ಹೋಗ್ಬಿಡುತ್ತೆ. ಫೈನಲಿ ಫುಲ್ ವಾಶ್ ಮಾಡಿದ್ರು. ಇವಾಗ ಇಳಿಸಿದ್ರು. ಇವಾಗ ಕ್ಲೀನಾಗಿ ಪಾಲಿಶು ಹಾಕ್ತಾರೆ ಡ್ಯಾಶ್ ಬೋರ್ಡ್ಗೆ. ಮತ್ತೆ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆ ಅಲ್ಲೆಲ್ಲ ಪಾಲಿಶ್ ಹಾಕ್ತಾರೆ. ಅದಾದ್ಮೇಲೆ ಕ್ಲೀನಾಗಿ ಒರೆಸ್ತಾರೆ. ತುಂಬಾ ಮಸ್ತಾಗಿ ಸ್ಮೂತಾಗಿ ಕೆಲಸ ಮಾಡ್ತಾರೆ ನೋಡಿ. ಇವಾಗ ಲುಕ್ ಯಾವ ತರ ಆಗಿದೆ, ಅವಾಗ್ಲೇ ಹೆಂಗಿತ್ತು, ಇವಾಗ ಯಾವ ತರ ಆಗಿದೆ ನೋಡಿ. ಈಗ ಒಂಥರ ಹೊಸ ಗಾಡಿ ತರ ಕಾಣ್ತಾ ಇದೆ. ಖುಷಿ ಆಗ್ತಾ ಇದೆ ನೋಡಿ. ಇವಾಗ ಈ ತರ ಕಾಣ್ತಾ ಇದೆ. ಮತ್ತೆ ವರ್ಷದ ಮೇಲೆ ತೋರಿಸ್ತೀನಿ ಎಷ್ಟು ಕ್ಲೀನಾಗಿ ಕಾಣುತ್ತೆ ಅಂದ್ಬಿಟ್ಟು. ನೋಡಿ, ಈ ಕಡೆನು ಹೊಸ ಗಾಡಿ ತರ ಕಾಣ್ತಾ ಇದೆ. ಅದು ಬೆಳಗ್ಗೆ ಹೊತ್ತಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೈಟ್ ಹೊತ್ತಲ್ವಾ, ಅದಕ್ಕೆ ಈ ತರ ಕಾಣ್ತಾ ಇದೆ. ಇವಾಗ तुम लोग काम अच्छा करता है यार, तुम लोग काम अच्छा करता है, अच्छा करता है। क्यों हंस रहा है? सच्ची बोल रहा हूँ, काम अच्छा करता है, इसलिए मैं इधर ही आता हूँ बार बार। ಎಲ್ಲ ಹುಡುಗರು ಕ್ಲೀನಾಗಿ ಉಜ್ಜುತ್ತಾ ಇದ್ದಾರೆ. ಉಜ್ಜಿದ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ಇವ್ರದ್ದು ಸರ್ವಿಸ್ ಸೆಂಟರ್ ಇರೋದು ನೋಡಿ. ಅಡ್ರೆಸ್ ಎಲ್ಲ ಇಲ್ಲೇ ಹಾಕವ್ರೆ.
ನರಸಿಂಹ ಸ್ವಾಮಿ ಟೆಂಪಲ್ ರೋಡ್ ನಿಯರ್ ತೋಗೂರ್ ಲೇಕ್ ಆಪೋಸಿಟ್ ಎಸ್ ಕೆ ಅಸ್ಟ್ರಾ ಅಪಾರ್ಟ್ಮೆಂಟ್ ಆಪೋಸಿಟ್ ಅಲ್ಲೇ ಇರೋದು ಇದು ನೋಡಿ. ಎಸ್ ಕೆ ಅಸ್ಟ್ರಾ ಇಲ್ಲಿದೆ, ಇದ್ರ ಆಪೋಸಿಟ್ ಅಲ್ಲೇ ಬರೋದು ಇವ್ರದ್ದು ವಾಟರ್ कार वॉश सेंटर. पानी अच्छा मारता है यार, अभी पॉलिश भी अच्छा मारता है तुम. अच्छे से इधर पॉलिश मारता हूँ, पूरा आदमी इधर ही आ रहा है। हाँ तुम लोग नहीं अच्छा करता है. देखो अभी पॉलिश मारा तो अभी और अच्छा दिखेगा गाड़ी. ट्रेनिंग अभी आएगा वो पूरा डैशबोर्ड चमक जा रहा है। हाँ अभी तो चमका रहा है वो. इधर 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 देखो पूरा शाइनिंग आएगा डैशबोर्ड में पूरा शाइनिंग. हाँ देखो ऐसा क्लीन करता है ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಡ್ಯಾಶ್ ಬೋರ್ಡ್ ಈ ಕಡೆ ಎಲ್ಲ ಫುಲ್ ಬ್ಲ್ಯಾಕ್ ಇರೋ ಕಡೆ ಫುಲ್ ಪಾಲಿಶ್ ಹೊಡಿತಾರೆ. ಇದು ಪಾಲಿಶ್ ಹೊಡೆದಾಗ ಇನ್ನು ಲುಕ್ಕು ಮಸ್ತಾಗಿ ಕಾಣುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಮೂಸ್ಬೋದಂಗೆ. ನೋಡಿ ಟೈರ್ದು ಪಾಲಿಶ್ ಹೊಡಿತಾ ಇದ್ದಾರೆ, ಇದು ಮಸ್ತಾಗಿ ಲುಕ್ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ, ಮಸ್ತಾಗಿ ಕಾಣುತ್ತೆ ಲುಕ್ ಮಾತ್ರ. ಪ್ರತಿಯೊಂದು ಮಾಡ್ಕೊಡ್ತಾರೆ ಇವ್ರೆ, ನಾವೇನು ಮುಟ್ಟೋ ಅವಶ್ಯಕತೆನೇ ಇಲ್ಲ. ಸೀಟು ಕ್ಲೀನ್ ಮಾಡ್ತಾ ಇದೆ ಕ್ಲೀನ್ ಆಗಿ. ಈ ಫ್ಲೋರ್ ಮ್ಯಾಟು ಇಲ್ಲೂ ಕ್ಲೀನ್ ಆಗಿ ಮಾಡವ್ರೆ ನೋಡಿ. ಡ್ಯಾಶ್ ಬೋರ್ಡ್ಗೂ ಪಾಲಿಶ್ ಹಾಕವ್ರೆ, ಮಿಂಚ್ತಾ ಇತ್ತು ಹಂಗೆ, ಅದು ರಿಫ್ಲೆಕ್ಟ್ ಬೇರೆ ಆಗ್ತಾ ಇದೆ. ಇದು ಫ್ಲಾಶ್ ಬೇರೆ ಆನ್ ಮಾಡಿದೀನಿ, ಅದಕ್ಕೂ ಇನ್ನ ಮಸ್ತಾಗಿ ಕಾಣ್ತಾ ಇದೆ. ಸೀಟ್ ಕೂಡ ಒರೆಸಿದ್ರು ಕ್ಲೀನ್ ಆಗಿ ನೋಡಿ. ಅವಾಗಲೇದಕ್ಕೂ ಇವಾಗದಕ್ಕೂ ವ್ಯತ್ಯಾಸ ತುಂಬಾ ಇದೆ. ಲಾಸ್ಟ್ ಅಲ್ಲಿ ಇದು ಬೇರೆ ಹಾಕೊಡ್ತಾರೆ, ಥ್ಯಾಂಕ್ ಯು ಪ್ಲೀಸ್ ಡ್ರೈವ್ ಕೇರ್ಫುಲಿ, ಇದನ್ನ ಬೇರೆ ಹಾಕೊಡ್ತಾರೆ. ಇವಾಗ ಅಷ್ಟೊಂದು ಗಲೀಜಾಗಲ್ಲ ನೋಡಿ. ಫ್ರಂಟಲ್ಲಿ ಕೂಡ ಮಸ್ತಾಗಿ ಪಾಲಿಶ್ ಹಾಕವ್ರೆ. ಇವಾಗ ಲುಕ್ ಯಾವ ಥರ ಕಾಣ್ತದೆ, ಫುಲ್ಲು ಕ್ಲೀನಾಗಿ ಒರೆಸಿರೋದು. ಇದು ಒಂಚೂರು ನೀರು ಬಿಡಲ್ಲ, ಆ ಥರ ಒರೆಸ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಬಂದರೆ ಮೋಸ ಏನಿಲ್ಲ, ಖುಷಿ ಆಗುತ್ತೆ ಹಂಗೆ ನೋಡಿ. ನಾನು 450 ರೂಪಾಯಿ ಪೇ ಮಾಡ್ತಾ ಇದ್ದೀನಿ, ಮೋಸನೇ ಇಲ್ಲ. ಬಾಯ್ ಹೋಗಿಯಾ? ಹಂಗೆ ನನ್ನ ID ಕೂಡ ಇವ್ರಿಗೆ ಹಾಕ್ಕೊಡ್ಬೇಕಂತೆ, ಯಾಕಂದರೆ ಇವರು ವೀಡಿಯೋಸ್ ನೋಡ್ತಾರಂತೆ, ಅದಕ್ಕೋಸ್ಕರ ID ಹಾಕ್ತಾ ಇದ್ದೀನಿ. BEERVIRAL ಇದು ಹೊಡೆದಿದ ತಕ್ಷಣ ಯೂಟ್ಯೂಬಲ್ಲಿ ಫಸ್ಟ್ರಲ್ಲೇ ಬರ್ತೀನಿ ನಾನು, ಆದರೆ ಬರ್ತಾ ಇಲ್ಲ ಇವಾಗ, ಯಾಕಂದರೆ ನೆಟ್ ಓಡ್ತಾ ಇಲ್ಲ ನೋಡಿ. ಫಸ್ಟ್ರಲ್ಲೇ ಬರ್ತೀನಿ, ಇದೆ तो सब्सक्राइब किया हूँ, अब देख लो इसी में आ जाएगा. कल आपको 6 बजे आ जाएगा. रुको ये बेल आइकन मार दूंगा, देखो डाला हूँ. ಅಲ್ಲಿ ಎಲ್ಲ ಕೆಲಸ ಮುಗೀತು. ಇವಾಗ ಇದು ಪುಳೋಗರೆ ತೊಗೊಂಡೆ, ಮತ್ತು ಆಯಿಲ್ ಇರಲಿಲ್ಲ, ಆಯಿಲ್ ತೊಗೊಂಡೆ, ಮತ್ತು ಮಗುಗೆ ಡೈಫರ್ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಹೋಗ್ತಾ ಇರ್ತೀನಿ ಮನೆ ಕಡೆ. ಇವಾಗ ಬಂದೆ ಫೈನಲಿ ಮನೆಗೆ. ಎಲ್ಲ ಐಟಮ್ಗಳು ತೊಗೊಂಬಂದು ಏನು ಮಾಡ್ತಾ ಇದ್ದಾರೆ ಎಲ್ಲ ಅಂತ ಕೇಳೋಣ. ಹಲೋ, ತಗೋ 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 ತಗೋ. ಏನ್ರಿ, ಏನು ಸಮಾಚಾರ, ಏನು ಮಾಡ್ತಿದ್ದೀರಿ? ಹಲೋ ನೋಡ್ರಿ ಇಲ್ರಿ, ಎಲ್ಲಿದ್ದೀರಿ? ಅಯ್ಯಮ್ಮ ಬಚ್ಚು ಬುಚ್ಚು. ಹಲೋ ಲಕ್ಷ್ಮಮ್ಮ, ಲಕ್ಷ್ಮಮ್ಮ, ಹೇ ಲಕ್ಷ್ಮಮ್ಮ, ಲಕ್ಷ್ಮಮ್ಮ. ಲಕ್ಷ್ಮಮ್ಮ ಆಟ ಆಡ್ತೈತೆ, ಇವರಿಬ್ರು ಕೂತಿದ್ದಾರೆ. ಏನು ಮಾಡ್ತಾ ಇದೆಯಾ? ಹಲೋ ಏನು ಮಾಡ್ತಾ ಇದೆಯಾ? ಓ ಅದು ಕೋಪ ಮಾಡ್ಕೊಂಡ್ಬಿಟ್ಟಿದೆ ಇದು. ಹಲೋ ಏನು ಮಾಡ್ತಾ ಇದೆಯಾ? ಓ ಇದು ಅಂತೂ ಕೂತ್ಕೊಬಿಟ್ಟಿದೆ. ಓಕೆ ಓಕೆ. ಇವಾಗ ನಾನು ನನ್ನ ಮಗಳು ನನ್ನ ವೈಫು ಬಂದ್ವಿ. ಏನಕ್ಕೆ ಅಂತಂದರೆ ಗಾಡಿ ಯಾವ ಥರ ವಾಶ್ ಆಗಿದೆ ಅಂತ ತೋರ್ಸೋಕ್ಕೆ. ನೋಡಮ್ಮ ಸೂಪರ್ ಅಲ್ಲ? ಇಲ್ಲಿ ಹೇಳು, ಸೂಪರಾ? ಚೆನ್ನಾಗಿ ತೊಳೆದಿದ್ದೀರಾ? ಸೂಪರಾ? ಓಕೆ ಓಕೆ. ಪಾಪನು ಖುಷಿ ಆಗ್ಬಿಟ್ಟಿದೆ ಗಾಡಿ ನೋಡ್ಬಿಟ್ಟು. ಹಲೋ ಖುಷಿ ಆಗಿದೆಯಲ್ಲ? ಏಯ್ ಬಿ ಸೂಪರ್ ಪುಷ್ಪರಾಜ್ ತರ ಮಾಡ್ತಾ ಇದೆ. ಒಂದ್ ಕಡೆ ಹಿಂಗೆ ಎತ್ಬಿಟ್ಟಿದೆ, ಹಿಂಗೆ ಪುಷ್ಪರಾಜ್. ಏನ್ ಮಾಡ್ತೀಯ ಮಾಡು ನೀನು, ಏನ್ ಮಾಡ್ತೀಯ ಮಾಡು ನೀನು. ಹಲೋ ಎಂತ ನೋಡ್ತಿ ನೀನು?